ಹಾಯ್ ಎವ್ರಿವನ್. ಎಲ್ಲ ಮಕ್ಕಳು ಸ್ಕೂಲಿಗೆ ಹೋದ ನಂತರ, ಗಂಡ ಆಫೀಸ್‌ಗೆ ಹೋದ ನಂತರ ರೀ, ಅವ್ರಿಗೆ ಲಂಚ್, ಟಿಫಿನ್ ಎಲ್ಲ ಮಾಡಿಕೊಟ್ಟು, ಕಟ್ಟಿ ಕಳಿಸಿದ ನಂತರ ಗ್ಯಾಸ್ ಕಟ್ಟೆ ಪರಿಸ್ಥಿತಿ ಓನ್ಲಿ ಗ್ಯಾಸ್ ಕಟ್ಟೆ ಅದು ಆಗಿತ್ತು. ಮನೆ ಎಲ್ಲ ಬಿಡ್ರಿ ಇನ್ನು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋಷ್ಟಿಗೆ ಅದು ಏನಾಗಿರುತ್ತಂತ ಹೆಣ್ಮಕ್ಳಿಗೆ ಮಾಡಿದವ್ರಿಗೆ ಗೊತ್ತು. ಸೊ ಅದೆಲ್ಲ ಮಾಡಿದ ನಂತರ ಇನ್ನು ಗೋಧಿ ಹಿಟ್ಟು ಖಾಲಿಯಾಗಿತ್ತು. ಗೋಧಿ ಹಸನು ಮಾಡಿ ಎಲ್ಲ ಕಾಳೆಲ್ಲ ಹಸನು ಮಾಡಿಟ್ಕೊಂಡು ಇನ್ನು ತೊಳೆದು ಹಾಕಿ ಬಿಸಿಲಿಗೆ ಹಾಕ್ಬೇಕು ಅನ್ನೋಷ್ಟಿಗೆ ಬಿಜಾಪುರದಾಗ ಮಳೆನೇ ಬಂದುಬಿಡ್ತ್ರಿ ಇವತ್ತು. ಮಳೆ ಬಂತು, ಬಿಸಿಲು ಅಂತೂ ಇರಲೇ ಇಲ್ಲ. ಗೋಧಿ ಹೆಂಗೆ ಒಣಗಬೇಕು ಅಂತ ಚಿಂತೆ ಆಯಿತು. ಗೋಧಿ ಹಿಟ್ಟರೆ ಇನ್ನೊಂದು 2 ದಿನ ಬರ್ತಿತ್ತು. ಸೊ ಈ ಬಿಸಿಲಂತೂ ಇರಲಿಲ್ಲ. ಅಲ್ಲೇ ಗಾಳಿಗೆ ಹಾಕಿಬಿಟ್ಟೆ. ಗಾಳಿಗೆ ಎಷ್ಟು ಆರ್ತಾತೋ ನೆಕ್ಸ್ಟ್ ಡೇ ಬಿಸಿಲು ಬಿತ್ತಂದ್ರೆ ಹಾಕ್ಬೇಕಂತೇಳಿ. ನಂತರ ತರಕಾರಿ ತರಬೇಕಾಗಿತ್ತು. ತರಕಾರಿ ತರಕ್ಕೆ ಹೋಗಿದ್ದೆ ಮಾರ್ಕೆಟಿಗೆ. ಕೆಲವೊಂದು ಪಲ್ಯ ತಂದಿದ್ದೆ, ಆಲ್ರೆಡಿ ಫ್ರಿಜ್ನಾಗಿಟ್ಟೆ. ಇವೆಲ್ಲ ತೊಳ್ಕೊಂಡು ನಂತರ ಇನ್ನು ಸಾಯಂಕಾಲ ಮಾವಿನಕಾಯಿ ಗೊಜ್ಜು ಮತ್ತು ಟೊಮೆಟೊ ಸಾಸು, ಶೇಂಗಾದ ಹಿಂಡಿ, ಅಗಸೆ ಹಿಂಡಿ, ಇನ್ನೊಂದು ಕೆಲವೊಂದು ಚಟ್ನಿ ಕುಟ್ಕೋಬೇಕಾಗಿತ್ತು. 1 ವೀಕಿಂದ ಪ್ರಿಪ್ರೇಷನ್ ರೀ ಇದೆಲ್ಲ. 1 ವೀಕ್ ಅಥವಾ 10 ಡೇಸ್ ಬರುತ್ತೆ ನಮ್ಮ ಮನೆ ಒಳಗೆ. ಎಷ್ಟು ಮಾಡಿಟ್ಕೊಂಡಿರ್ತೀನಿ ನಾನು. ಫಸ್ಟ್ ಮಾವಿನಕಾಯಿ ಗೊಜ್ಜಿಗೆಲ್ಲ ಹೋಳಿ ಟೊಮೆಟೊ ಸಾಸಿಗೆಲ್ಲ ಅದೇನು ಬೇಕಾಗ್ತದೆ ಹೋಳೆಲ್ಲ ಗ್ಯಾಸ್ ಮ್ಯಾಗ ಇಟ್ಕೊಂಡೆ. ನಂತರ ಶೇಂಗಾದ ಹಿಂಡಿ, ಅಗಸೆ ಹಿಂಡಿ ಕುಟ್ಕೊಂಡು ಎಲ್ಲ ರೆಡಿ ಅದು. ಆಮೇಲೆ ಇವೆರಡೂ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ, ಮಾವಿನಕಾಯಿ ಗೊಜ್ಜು ಮತ್ತು ಸಾಸು. ತಣ್ಣಗಾದ ತಕ್ಷಣ ಎಲ್ಲ ಜಾರ್ ಒಳಗೆ ಹಾಕಿಟ್ಕೊಂಡೆ. ಇದು ಸಪ್ರೇಟ್ ರೆಸಿಪಿ ಹಾಕಿದ್ದೀನಿ ರೀ ನನ್ನ ಚಾನಲ್ ಒಳಗೆ. ಯಾರಿಗಾದರೂ ಬೇಕಂದ್ರೆ ಚೆಕ್ ಮಾಡಿ. ನನ್ನ ಚಾನಲ್ ಒಳಗೆ ಶಾರ್ಟ್ ಒಳಗೆ ಸಿಗುತ್ತೆ. ಶೇಂಗಾದ ಹಿಂಡಿ, ಅಗಸೆ ಹಿಂಡಿ, ಮಾವಿನಕಾಯಿ ಗೊಜ್ಜು ಮತ್ತು ಟೊಮೆಟೊ ಸಾಸು ಎಲ್ಲ ಹಾಕಿ ಇಟ್ಕೊಳ್ಳೋಷ್ಟಿಗೆ 8 ಗಂಟೆ ಆಗಿತ್ತು. ಇನ್ನು ಡಿನ್ನರ್ ಮಾಡಬೇಕಾಗಿತ್ತು, ರೊಟ್ಟಿ ಪಲ್ಯ ಅದನ್ನೆಲ್ಲ ಮಾಡಿದ್ವಿ. ಓಕೆ, ಇನ್ನೊಂದು ಮಿನಿ ವ್ಲಾಗ್ದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಸ್ಟೇ ಹೆಲ್ದಿ.